ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿಯನ್ನು ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿ ಚಾಪ್ಟರ್ 3 ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನ ಪೂರ್ತಿ ಥೇರಿ ಪಾರ್ಟನ್ನು ತೊಗೊಂಡು ಬಂದಿದ್ದೀನಿ. ಇದಿಷ್ಟು ಥೇರಿ ಪಾರ್ಟ್ಗಳನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಈಸಿಯಾಗಿ ಇದರ ಬೇಸಿಕ್ಸ್ಗಳು ಅರ್ಥ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ 1 and 2 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಯಾವುದೇ ರೀತಿಯಾಗಿ ಕೇಳಿದ್ರು ನಿಮಗೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ. ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ಮೊದಲಿಗೆ ನಾವು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅನ್ನ ನೋಡ್ತಾ ಹೋಗೋಣ. ಪಾರ್ಟ್ನರ್ ರಿಟೈರ್ಮೆಂಟ್ ಆಗೋದು ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಈಗ 3 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಬ್ಬ ಪಾರ್ಟ್ನರ್ ಯಾವುದೋ ಒಂದು ಕಾರಣಗಳಿಂದ ಹೊರಗಡೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ನಾವು ರಿಟೈರ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರಿಟೈರ್ಮೆಂಟ್ ಅಂದ್ರೆ ಬರೀ ಏಜ್ ಇಂದ ಆಗುವಂಥ ರಿಟೈರ್ಮೆಂಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ರೀಸನ್ಗಳಿಗೆ ಆಗ್ಬೋದು. ಯಾವಾಗ ಪಾರ್ಟ್ನರ್ಶಿಪ್ ಫಾರ್ಮ್ ಜೊತೆಗೆ ಅವನ ರಿಲೇಶನ್ಶಿಪ್ ಅನ್ನ ಕಳೆದುಕೊಳ್ತಾನೋ ಅದಕ್ಕೆ ನಾವು ರಿಟೈರ್ಮೆಂಟ್ ಅಂತ ಕರಿತೀವಿ. ರಿಟೈರ್ಮೆಂಟ್ ಆದಾಗ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಡೀಡ್ ಕಮ್ಸ್ ಟು ಆನ್ ಎಂಡ್. ಇರೋವಂಥ ಅಗ್ರಿಮೆಂಟ್ ಏನಿದೆ ಅದು ಎಂಡ್ ಆಗುತ್ತೆ. ಹಾಗೆ ಹೊಸ ಡೀಡನ್ನು ಅಥವಾ ಹೊಸ ಅಗ್ರಿಮೆಂಟನ್ನು ಅವರು ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಇದು ರಿಟೈರ್ಮೆಂಟ್ನ ಮೀನಿಂಗ್ ಆಯಿತು. ಇನ್ನು ಯಾಕಾಗಿ ಈ ಥರ ರಿಟೈರ್ಮೆಂಟ್ ಆಗುತ್ತೆ ಅಂತ ನಾವು ನೋಡೋದಿದ್ರೆ, ಅಂದರೆ ನಾವು ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ರೀಸನ್ಸ್ ಯಾಕೆ ರಿಟೈರ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ರೀಸನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮ್ಯೂಚುವಲ್ ಕನ್ಸೆಂಟಿಂದ, ಅಂದರೆ ಒಪ್ಪಿಗೆ ಅಂತ ಹೇಳ್ತೀವಿ. ಕನ್ಸೆಂಟ್ ಅಂದರೆ ಪಾರ್ಟ್ನರ್ಸ್ ಎಲ್ಲರೂ ಒಪ್ಕೊಂಡು ಒಬ್ಬ ಪರ್ಸನನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಅಂದರೆ ಅದು ಕಾರಣ ಇರ್ಬೋದು. ಇನ್ನೊಂದು ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಇರ್ಬೋದು ಅವ್ರ ಹತ್ರ, ಅಂದರೆ ಅವರ ಫಾರ್ಮ್ ಎಕ್ಸಿಸ್ಟೆನ್ಸ್ಗೆ ಬರುವಾಗಲೇ ಅವರು ಒಂದು ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು, ಇಂಥ ಕೆಲಸ ಅಕಂಪ್ಲಿಷ್ ಆದಮೇಲೆ ಹೊರಗಡೆ ಹೋಗಬೇಕು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಇದ್ದಾಗ ರಿಟೈರ್ಮೆಂಟ್ ಆಗುತ್ತೆ. ಇನ್ನು ಪುವರ್ ಹೆಲ್ತ್ ಆರ್ ಏಜ್ ಆರ್ ಇಲ್ನೆಸ್ ಇದು ಕಾರಣ ಇರ್ಬೋದು. ರಿಟೈರ್ಮೆಂಟ್ ಅಂದ ತಕ್ಷಣ ಓಲ್ಡ್ ಏಜ್ ನೆನಪಾಗುತ್ತೆ ಅಲ್ವಾ? ಸೊ ಅದು ಒಂದು ಕಾರಣ ಇರ್ಬೋದು. ಪುವರ್ ಹೆಲ್ತ್ ಆಗಿರ್ಬೋದು, ಇಲ್ನೆಸ್ ಏನಾದರೂ ಕಾಡ್ತಾ ಇರ್ಬೋದು. ಅಥವಾ ನೆಕ್ಸ್ಟ್ ಎಕ್ಸ್ಪೈರಿ ಆಫ್ ಫಿಕ್ಸ್ಡ್ ಟರ್ಮ್. ಸೊ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಇಂತಿಷ್ಟು ವರ್ಷದವರೆಗೆ ನಾನು ಪಾರ್ಟ್ನರ್ ಆಗಿರ್ತೀನಿ, ಆಮೇಲೆ ಇರಲ್ಲ ಅಂಥೇಳಿ. ಆ ಥರ ಇದ್ದಾಗ ಆ ಟರ್ಮ್ ಮುಗಿದ ತಕ್ಷಣ ಅವರು ರಿಟೈರ್ಮೆಂಟ್ ಆಗ್ಬೋದು. ಇನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅದರ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಬ್ಬ ಪಾರ್ಟ್ನರ್ ಹೊರಗಡೆ ಹೋಗ್ಬೋದು. ಸೊ ಇದೆಲ್ಲ ಕಾರಣಗಳಿವೆ. ಸೊ ಈ ಥರ ರಿಟೈರ್ಮೆಂಟ್ ಆದಾಗ ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಏನು ಕೊಡಬೇಕು ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಸೊ ನಾವು ಆಲ್ರೆಡಿ ಅಡ್ಮಿಷನ್ ಚಾಪ್ಟರಲ್ಲಿ ನೋಡಿದ್ವಿ. ಅಲ್ಲಿ ಕೂಡ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಮಾಡ್ತಿದ್ವಿ. ಅಂದರೆ 12 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ಈ ಸೀರೀಸ್ನ ಹಿಂದಿನ ಪಾರ್ಟ್ಗಳಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಅಲ್ಲಿ ನೀವು ನೋಡಿದ ಹಾಗೆ ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಿದ್ವಿ, ಗುಡ್ವಿಲ್ಲಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ, ಹಾಗೆ ಬ್ಯಾಲೆನ್ಸ್ ಶೀಟನ್ನು ಮಾಡ್ತಿದ್ವಿ ಅಲ್ವಾ? ಅದೇ ಥರ ಇಲ್ಲಿ ಕೂಡ ರಿಟೈರ್ಮೆಂಟಲ್ಲಿ ಕೂಡ ಸೇಮ್ ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ರೀಕನ್ಸ್ಟಿಟ್ಯೂಷನ್ ಆಗ್ತಾ ಇದೆ ಈಗ ಫರ್ಮು ರಿಟೈರ್ಮೆಂಟ್ ಆಗಿದ್ದರಿಂದ. ಹಾಗಾಗಿನೇ ಇಲ್ಲಿ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಮಾಡಬೇಕಾಗತ್ತೆ. ಅದು ಯಾವ್ಯಾವುದು ಅಂತ ಹೇಳಿ ನಾವು 1 by 1 ನೋಡ್ತಾ ಹೋಗ್ತೀವಿ. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ NPSR ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಹೀಗಂದ್ರೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಈಗ ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರು ಫ್ಯೂಚರ್ ಪ್ರಾಫಿಟನ್ನು ಹೇಗೆ ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿದಾರೋ ಆ ರೇಷಿಯೋಗೆ ನಾವು NPSR ಅಂತ ಹೇಳ್ತೀವಿ ಅಲ್ವಾ? ಇನ್ನು ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ NPSR, ಯಾಕಾಗಿ ನಾವು NPSR ಅನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದಿದ್ರೆ, ಒಂದು ಫ್ಯೂಚರ್ ಪ್ರಾಫಿಟ್ ಆರ್ ಲಾಸಸ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದಕ್ಕೆ ರೀಕನ್ಸ್ಟಿಟ್ಯೂಷನ್ ಆದಾಗ. ಇನ್ನೊಂದು ಪರ್ಪಸ್ ಏನಪ್ಪ ಕ್ಯಾಲ್ಕುಲೇಷನ್ಗೆ ಅಂದರೆ ಟು ಮೇಕ್ ಸಮ್ ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಲೈಕ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಕೆಲವು ಸಲ ಕ್ಯಾಪಿಟಲ್ಗಳನ್ನು ಅವರ ರೇಷಿಯೋಗಳಲ್ಲಿ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ NPSR. ಸೊ ಅದು NPSRನ ಯೂಸ್ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಯಲ್ ಪರ್ಪಸ್ ಏನಿದೆ ಅದು ಈ ಪಾಯಿಂಟ್ ಮಾತ್ರ ಬರುತ್ತೆ. ಈ ಪಾಯಿಂಟ್ ಜಸ್ಟ್ ಅನದರ್ ಪಾಯಿಂಟ್ ಆಗಿ ನಾವು ತಗೋಬಹುದು ಅಷ್ಟೇ. ಇನ್ನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇರುವಂಥ ಫಾರ್ಮುಲಾ ಯಾವುದು? ನ್ಯೂ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಪ್ಲಸ್ ಗೇನ್ ರೇಷಿಯೋ. ಸೊ ನೋಡಿ, ಇಲ್ಲಿ ಗೇನ್ ರೇಷಿಯೋ ಅನ್ನೋದು ಬಂತು. ನಾವು ಆಲ್ರೆಡಿ ಅಡ್ಮಿಷನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ರಿಟೈರ್ಮೆಂಟಲ್ಲಿ ಗೇನ್ ರೇಷಿಯೋ ಅನ್ನುವಂಥ ರೇಷಿಯೋ ಬರುತ್ತೆ. ಹಾಗಂದ್ರೆ ಏನು? ಗೇನ್ ಆಗಿರೋದು. ಈಗ ಅಡ್ಮಿಷನಲ್ಲಿ ಆದರೆ ಒಬ್ಬ ಪಾರ್ಟ್ನರ್ ಹೊಸದಾಗಿ ಬಂದಾಗ ಅವನಿಗೆ ಒಂದು ಶೇರನ್ನು ಕೊಡಬೇಕಿತ್ತು ಓಲ್ಡ್ ಪಾರ್ಟ್ನರ್ಸ್. ಹಾಗಾಗಿ ಅವರ ಶೇರ್ ಆಫ್ ಪ್ರಾಫಿಟನ್ನು ಅವರು ಸ್ಯಾಕ್ರಿಫೈಸ್ ಮಾಡ್ಕೋಬೇಕಿತ್ತು ಅಥವಾ ಸರೆಂಡರ್ ಮಾಡಬೇಕಿತ್ತು. ಬಟ್ ಇಲ್ಲಿ ಹಾಗಲ್ಲ, ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ದಾನೆ ಪಾರ್ಟ್ನರ್ಶಿಪ್ ಫಾರ್ಮನ್ನು. ಹಾಗಾಗಿ ಅವನಿಗೆ ಬರ್ತಿದ್ದಂಥ ಶೇರ್ ಏನಿದೆ ಅದನ್ನು ಇವರು ಗೇನ್ ಮಾಡ್ತಾರೆ ಅಥವಾ ಅದು ಅವರಿಗೆ ಅಕ್ವೈರ್ ಆಗುತ್ತೆ. ಹಾಗಾಗಿನೇ ಇಲ್ಲಿ ನ್ಯೂ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡುವಾಗ ನಾವೇನು ಮಾಡ್ತೀವಿ, ಹಳೆ ಶೇರ್ ಕಡಿಮೆ ಇರುತ್ತಲ್ಲ ಅದಕ್ಕೆ ಗೇನ್ ಆಗಿರೋ ಶೇರನ್ನು ಆ್ಯಡ್ ಮಾಡಿ ತಗೋತೀವಿ. ಸೊ ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಗೇನ್ ಶೇರ್ ಅಂತ ಹೇಳ್ತೀವಿ. ಎಲ್ಲ ಸಂದರ್ಭಗಳಲ್ಲಿ ನಮಗೆ ಗೇನ್ ರೇಷಿಯೋನ ಅಥವಾ ಗೇನ್ಡ್ ಶೇರ್ ಅನ್ನ ಕೊಟ್ಟಿರೋದಿಲ್ಲ ಪ್ರಾಬ್ಲಮ್ ಅಲ್ಲಿ. ಅಂದ್ರೆ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಗಳಲ್ಲಿ ಓಲ್ಡ್ ರೇಷಿಯೋ ಮಾತ್ರ ಗಿವನ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸ್ ಏನಿದ್ದಾರೆ ಉಳ್ಕೊಂಡಿದ್ದಾರೆ ಅವರಿಗೆ ಓಲ್ಡ್ ರೇಷಿಯೋ ಏನಿತ್ತೋ ಅದೇ ರೇಷಿಯೋ ನ್ಯೂ ರೇಷಿಯೋ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ನ್ಯೂ ರೇಷಿಯೋ ಆಗಿ ಕಂಟಿನ್ಯೂ ಆಗುತ್ತೆ. ಸೊ ಅದೊಂದು ಪಾಯಿಂಟನ್ನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಗೇನ್ ರೇಷಿಯೋ ಅಂದರೆ ಏನು? ಹಾಗಿದ್ರೆ
ವೆರಿ ಸಿಂಪಲ್. ದ ರೇಷಿಯೋ ಇನ್ ವಿಚ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕ್ವೈರ್ಸ್ ದಿ ಶೇರ್ ಆಫ್ ರಿಟೈರಿಂಗ್ ಆರ್ ಡಿಸೀಸ್ಡ್ ಪಾರ್ಟ್ನರ್ ಇಸ್ ಕಾಲ್ಡ್ ಆಸ್ ಗೇನ್ ರೇಷಿಯೋ ಅಂತ ಹೇಳ್ತೀವಿ. ಗೇನಿಂಗ್ ರೇಷಿಯೋ ಅಂತ ಕರಿಬೇಕು ನಾವು ಇದಕ್ಕೆ. ಸೊ ಈ ಗೇನ್ ರೇಷಿಯೋ ಅನ್ನೋದು ರಿಟೈರ್ಮೆಂಟ್ ಅಲ್ಲೂ ಬರುತ್ತೆ, ಹಾಗೆ ಡೆತ್ ಅಲ್ಲೂ ಬರುತ್ತೆ. ಡಿಸೀಸ್ಡ್ ಪಾರ್ಟ್ನರ್ ಅಂದ್ರೆ ಡೆತ್ ಆಗಿರುವಂತ ಪಾರ್ಟ್ನರ್. ಸೊ ಈ ರಿಟೈರಿಂಗ್ ಪಾರ್ಟ್ನರ್ ಅಥವಾ ಡಿಸೀಸ್ಡ್ ಪಾರ್ಟ್ನರ್ಗೆ ಬರ್ತಿದ್ದಂಥ ಶೇರನ್ನು ಈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಥವಾ ಉಳಿದುಕೊಂಡಿರುವಂಥ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ ಅವ್ರು ಹೇಗೆ ಅಕ್ವೈರ್ ಮಾಡ್ಕೋತಾರೋ ಆ ಒಂದು ರೇಷಿಯೋಗೆ ನಾವು ಗೇನ್ ರೇಷಿಯೋ ಅಂತ ಕರಿತೀವಿ. ಇದನ್ನು ವಿತ್ ಎಕ್ಸಾಂಪಲ್ ಸ್ಯಾಕ್ರಿಫೈಸ್ ರೇಷಿಯೋಗೆ ಮಾಡಿದ ರೀತಿಯೇ ನಾನು ಮುಂದಿನ ಪಾರ್ಟಲ್ಲಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ವಿತ್ ಕ್ಯಾಲ್ಕುಲೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಮೇಲೆ 6 ಮಾರ್ಕ್ ಪ್ರಾಬ್ಲಮ್ ಕೂಡ ಬರುತ್ತೆ, ಅದನ್ನು ಕೂಡ ನೋಡೋಣ. ಸೊ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಷಿಯೋ ಏನು ಹಾಗಿದ್ರೆ, ಇದನ್ನು ಯಾಕೆ ಕ್ಯಾಲ್ಕುಲೇಷನ್ ಮಾಡಬೇಕು ಗೇನ್ ರೇಷಿಯೋನ ಅಂದರೆ, ಮೊದಲನೇ ಫಾರ್ಮೋಸ್ಟ್ ರೀಸನ್ ಅಂದರೆ ಗುಡ್ ವಿಲ್ ಅನ್ನು ಅಡ್ಜಸ್ಟ್ ಮಾಡೋದಕ್ಕೆ. ಹೇಗೆ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಅಡ್ಮಿಷನಲ್ಲಿ ತಗೋತಿದ್ವೋ ಗುಡ್ ವಿಲ್ ಕಂಪನ್ಸೇಷನ್ ಮಾಡೋದಕ್ಕೆ, ಅದೇ ರೀತಿ ಇಲ್ಲಿ ಕೂಡ ಇರುತ್ತೆ. ಗುಡ್ ವಿಲ್ಲಲ್ಲಿ ರಿಟೈರಿಂಗ್ ಪಾರ್ಟ್ನರ್ನ ಶೇರ್ ಎಷ್ಟೋ ಅಷ್ಟನ್ನು ಅವನಿಗೆ ಕೊಡಬೇಕಾಗಿರುತ್ತೆ. ಸೊ ಹಾಗೆ ಕಂಪನ್ಸೇಷನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಳ್ಳುವಂಥ ರೇಷಿಯೋ ಏನಿದೆ ಅದು ಗೇನ್ ರೇಷಿಯೋ ಆಗಿರುತ್ತೆ. ಇನ್ನೊಂದು ರೀಸನ್ ಏನಪ್ಪ ಅಂದರೆ ಟು ನೋ ಹೌ ಮಚ್ ಎಕ್ಸ್ಟ್ರಾ ಶೇರ್ ಇನ್ ಪ್ರಾಫಿಟ್ಸ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಆರ್ ಗೇನಿಂಗ್ ಫ್ರಮ್ ರಿಟೈರಿಂಗ್ ಪಾರ್ಟ್ನರ್. ಸೊ ರಿಟೈರಿಂಗ್ ಪಾರ್ಟ್ನರಿಂದ ಎಷ್ಟು ಎಕ್ಸ್ಟ್ರಾ ಪ್ರಾಫಿಟ್ ಅವರಿಗೆ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಕೂಡ ನಾವು ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇನ್ನು ಇದರ ಫಾರ್ಮುಲಾ ಏನಪ್ಪ ಅಂತ ನೋಡೋದಿದ್ರೆ ವೆರಿ ಸಿಂಪಲ್. ಗೇನ್ ಆಗ್ತಾ ಇದೆ ಅಂದರೆ ಏನು, ಹೆಚ್ಚಿಗೆ ಸಿಗ್ತಾ ಇದೆ ಅಂತಲ್ವಾ. ಅಂದಮೇಲೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ಗೆ ಅವರ ಓಲ್ಡ್ ಶೇರ್ ಎಷ್ಟಿತ್ತೋ ಅದಕ್ಕಿಂತ ನ್ಯೂ ಶೇರ್ ಜಾಸ್ತಿ ಇರಬೇಕು ಅಲ್ವಾ. ಸೊ ಅವರಿಗೆ ಬರ್ತಾ ಇರುವಂಥ ನ್ಯೂ ಶೇರಲ್ಲಿ ಹಳೆ ಶೇರನ್ನು ಕಳೆದ್ರೆ ಅವಾಗ ಅವರು ಎಷ್ಟು ಗೇನ್ ಮಾಡ್ತಾ ಇದ್ದಾರೆ, ಅವರಿಗೆ ಎಷ್ಟು ಎಕ್ಸ್ಟ್ರಾ ಸಿಗ್ತಾ ಇದೆ ಅನ್ನೋದು ನಮಗೆ ಸಿಗುತ್ತೆ. ಸೊ ಗೇನಿಂಗ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್, ಅಥವಾ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತ ಹೇಳ್ತೀವಿ. ಓಕೆನಾ. ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಫಾರ್ಮುಲಾ ಈಸಿಯಾಗಿ ನೆನಪಿರುತ್ತೆ. ಸೊ ನೆಕ್ಸ್ಟ್ ನೋಡ್ತೀವಿ ಡಿಫ್ರೆನ್ಸಸ್ ಬಿಟ್ವೀನ್ ಗೇನ್ ರೇಷಿಯೋ ಆ್ಯಂಡ್ ಸ್ಯಾಕ್ರಿಫೈಸ್ ರೇಷಿಯೋ. ಹಾಗಿದ್ರೆ ಈ ಎರಡು ರೇಷಿಯೋಗಳಲ್ಲಿ ಇರುವಂಥ ಡಿಫ್ರೆನ್ಸ್ ಏನು ಅಂತ ನೋಡೋದಿದ್ರೆ, ಇದು ಬರೋದು ರಿಟೈರ್ಮೆಂಟಲ್ಲಿ, ಮತ್ತೊಂದು ಸ್ಯಾಕ್ರಿಫೈಸ್ ರೇಷಿಯೋ ಬರೋದು ಅಡ್ಮಿಷನಲ್ಲಿ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಫ್ರೆನ್ಸ್. ಆ್ಯಂಡ್ ಮೀನಿಂಗ್ ಅನ್ನು ತಗೊಂಡ್ರೆ ಮತ್ತೊಂದು ಡಿಫ್ರೆನ್ಸ್ ಆಗುತ್ತೆ. ಇಟ್ ಈಸ್ ದ ರೇಷಿಯೋ ಇನ್ ವಿಚ್ ರಿಮೈನಿಂಗ್ ಪಾರ್ಟ್ನರ್ಸ್ ಅಕ್ವೈರ್ ದಿ ಶೇರ್ ಆಫ್ ರಿಟೈರಿಂಗ್ ಪಾರ್ಟ್ನರ್. ಸೊ ಯಾರು ಡಿಪಾರ್ಟ್ ಆಗ್ತಾ ಇದ್ದಾರೆ ಆ ಪಾರ್ಟ್ನರಿಂದ ಏನು ಶೇರನ್ನು ಅಕ್ವೈರ್ ಮಾಡ್ಕೋತಾ ಇದ್ದಾರೆ ರಿಮೈನಿಂಗ್ ಪಾರ್ಟ್ನರ್, ಅದಕ್ಕೆ ನಾವು ಗೇನ್ ರೇಷಿಯೋ ಅಂತ ಹೇಳ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋಗೆ ಬಂದರೆ ಇಟ್ ಇಸ್ ದಿ ರೇಷಿಯೋ ಇನ್ ವಿಚ್ ಓಲ್ಡ್ ಪಾರ್ಟ್ನರ್ಸ್ ಸರೆಂಡರ್ಸ್, ಅಂದರೆ ಅಡ್ಮಿಷನ್ ಆಗಿರುತ್ತೆ ಇಲ್ಲಿ, ಹಾಗಾಗಿ ಓಲ್ಡ್ ಪಾರ್ಟ್ನರ್ಸ್ ಬರ್ತಾರೆ, ಅವರು ನ್ಯೂ ಪಾರ್ಟ್ನರ್ಗೆ ಅವರ ಶೇರ್ ಆಫ್ ಪ್ರಾಫಿಟನ್ನು ಸರೆಂಡರ್ ಮಾಡ್ತಾರೆ ಅಥವಾ ಸ್ಯಾಕ್ರಿಫೈಸ್ ಮಾಡ್ಕೋತಾರೆ, ಅದಕ್ಕೆ ನಾವು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಇನ್ನೊಂದು ಫಾರ್ಮುಲಾನ ಬರಿಬೋದು. ಗೇನ್ ರೇಷಿಯೋಗೆ ನಾವು GR ಅಂತ ಹೇಳ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋಗೆ SR ಅಂತ ಕರಿತೀವಿ. ಸೊ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು NPSR ಅಲ್ಲಿ OPSR ಲೆಸ್ ಮಾಡ್ತೀವಿ, ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಲೆಸ್ ಮಾಡ್ತೀವಿ. ಅದೇ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಏನು ಮಾಡ್ತೀವಿ, ಓಲ್ಡ್ ರೇಷಿಯೋದಲ್ಲಿ ನ್ಯೂ ರೇಷಿಯೋನ ಲೆಸ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳೋದು ಸುಲಭ, ಕನ್ಫ್ಯೂಷನ್ ಆಗೋದಿಲ್ಲ ನೋಡಿ. ಇದು ಗೇನ್ ರೇಷಿಯೋ ಬರೋದು ರಿಟೈರ್ಮೆಂಟಲ್ಲಿ ಅಲ್ವಾ. ಗೇನ್ ಆಗಿದೆ ಅಂದರೆ ಏನು, ನಮಗೆ ಜಾಸ್ತಿ ಸಿಗ್ತಾ ಇದೆ ಅಂತ. ಸೊ ಜಾಸ್ತಿ ಸಿಗಬೇಕು ಅಂದರೆ ಅರ್ಥ ಏನು, ಹಳೆಯದಕ್ಕಿಂತ ಹೊಸದು ಜಾಸ್ತಿ ಇರಬೇಕು. ಹಾಗಾಗಿನೇ ಯಾವುದು ಜಾಸ್ತಿ ಇದೆಯೋ ಅದರಲ್ಲಿ ಕಡಿಮೆ ಇರೋದನ್ನು ನಾವು ಕಳಿಬೇಕು ಅಲ್ವಾ. ಸೊ ನ್ಯೂ ಶೇರ್ ಜಾಸ್ತಿ ಇರೋದ್ರಿಂದ ನ್ಯೂ ಶೇರಲ್ಲಿ ಓಲ್ಡ್ ಶೇರನ್ನು ಲೆಸ್ ಮಾಡಿದ್ರೆ ಎಷ್ಟು ಗೇನ್ ಆಗ್ತಿದೆ ಅನ್ನೋದು ಸಿಗುತ್ತೆ. ಹಾಗೆಯೇ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಓಲ್ಡ್ ಶೇರ್ ಜಾಸ್ತಿ ಇರುತ್ತೆ, ಯಾಕಂದರೆ ಹೊಸ ಪಾರ್ಟ್ನರಿಗೋಸ್ಕರ ಬಿಟ್ಕೊಡ್ತಾ ಇದ್ದಾರೆ ಹಳೆ ಪಾರ್ಟ್ನರ್ಸ್. ಹಳೇದೇ ಜಾಸ್ತಿ ಇರುತ್ತೆ, ಹೊಸದಾಗಿ ಬಂದಿರೋದು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಇರೋದ್ರಲ್ಲಿ ಕಡಿಮೆ ಇರೋದನ್ನು ಕಳಿತೀವಿ, ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡ್ತೀವಿ. ಓಕೆನಾ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇದು ರಿಟೈರ್ಮೆಂಟಲ್ಲಿ ಬರುತ್ತೆ, ಇದು ಅಡ್ಮಿಷನಲ್ಲಿ ಬರುತ್ತೆ, ಸರಿನಾ. ಸೊ ಇದಿಷ್ಟು ಡಿಫ್ರೆನ್ಸಸನ್ನು ಕೇಳ್ತಾರೆ, 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಹಾಗಾಗಿ ಇದನ್ನು ನೀವು ನೋಡಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀವಿ. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೇಮ್ ಆ್ಯಸ್ ಅಡ್ಮಿಷನಲ್ಲಿ ಹೇಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಿದ್ವೋ ಅದೇ ಥರದಲ್ಲಿ ರಿಟೈರ್ಮೆಂಟಲ್ಲಿ ಕೂಡ ಪ್ರಿಪೇರ್ ಮಾಡ್ತೀವಿ. ಓನ್ಲಿ ದ ಡಿಫ್ರೆನ್ಸ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕೊನೆಗೆ ಬಂದಂಥ ಬ್ಯಾಲೆನ್ಸನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋದಲ್ಲಿ ಹಂಚ್ತಿದ್ವಿ. ಇಲ್ಲಿ ಕೂಡ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋದಲ್ಲಿನೇ ಹಂಚ್ತೀವಿ. ಬಟ್ ರಿಟೈರ್ಮೆಂಟಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಅನ್ನೋ ಡೆಫಿನೇಷನ್ ಚೇಂಜ್ ಆಗುತ್ತೆ. ಸೊ ಅಲ್ಲಾದರೆ ಇಬ್ಬರೇ ಇರ್ತಿದ್ರು ಓಲ್ಡ್ ಪಾರ್ಟ್ನರ್ಸ್ ಅಂದರೆ, ಬಟ್ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಆಲ್ ದಿ ಪಾರ್ಟ್ನರ್ಸ್ ಇರ್ತಾರೆ. ರಿಟೈರಿಂಗ್ ಆಗಿರುವಂಥ ಪಾರ್ಟ್ನರನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ರಿಗೂ ಸೇರಿಸಿ ನಾವು ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಆಲ್ ಪಾರ್ಟ್ನರ್ಸ್ಗೆ ಅವರ ಓಲ್ಡ್ ರೇಷಿಯೋದಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆರ್ ಲಾಸಸ್ಸನ್ನು ಹಂಚಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂದರೆ ಏನು, ವೆರಿ ಸಿಂಪಲ್. ಸೊ ರಿಟೈರ್ಮೆಂಟ್ ಆಗುವಾಗ ಪಾರ್ಟ್ನರ್ಶಿಪ್ಪನ್ನು ಹೊಸದಾಗಿ ಫಾರ್ಮ್ ಮಾಡಬೇಕಲ್ವಾ. ಹಾಗಾಗಿ ಹಳೆಯ ಅಸೆಟ್ಗಳು ಲಯಬಿಲಿಟಿಗಳು ಏನಿರುತ್ತೆ ಅದನ್ನು ಅದರ ಒರಿಜಿನಲ್ ವ್ಯಾಲ್ಯೂಗೆ ರೆಕಾರ್ಡ್ ಮಾಡಬೇಕಾಗತ್ತೆ, ಹೊಸದಾಗಿ ರೆಕಾರ್ಡ್ ಮಾಡಬೇಕು. ಅದಕ್ಕೋಸ್ಕರ ರಿವ್ಯಾಲ್ಯೂ ಮಾಡ್ತಾರೆ, ಮತ್ತೆ ಹೊಸದಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಹಾಗೆ ಮಾಡಿದಾಗ ಅದರ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗಿದ್ದು ಕಂಡು ಬಂದರೆ ಟೋಟಲ್ ಆಗಿ ನೆಟ್ ಗೇನ್ ಆಗಿದೆಯಾ ಅಥವಾ ನೆಟ್ ಲಾಸ್ ಆಗಿದೆಯಾ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದಕ್ಕೋಸ್ಕರನೇ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದು. ಸೊ ಹಾಗೆ ಬಂದಿರೋ ಪ್ರಾಫಿಟ್ ಅಥವಾ ಲಾಸಲ್ಲಿ ರಿಟೈರಿಂಗ್ ಪಾರ್ಟ್ನರಿಗೆ ಕೂಡ ಶೇರ್ ಕೊಡಬೇಕಾಗತ್ತೆ, ಯಾಕಂದರೆ ಹೀ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಬಿಸ್ನೆಸ್. ಇಷ್ಟು ದಿನ ಅವನು ಕೂಡ ಪಾರ್ಟ್ ಆಫ್ ಬಿಸ್ನೆಸ್ ಆಗಿದ್ದ, ಈಗ ಅವನು ಹೊರಗಡೆ ಹೋಗ್ತಾ ಇರೋದ್ರಿಂದ ಅದರ ಟ್ರೂ ವ್ಯಾಲ್ಯೂಗೆ ಅದನ್ನು ರೆಕಾರ್ಡ್ ಮಾಡಿ ಅದರಿಂದ ಬಂದಿರೋ ಪ್ರಾಫಿಟ್ ಆರ್ ಲಾಸಲ್ಲಿ ಕೂಡ ಅವನಿಗೆ ಶೇರನ್ನು ಕೊಡಬೇಕು. ಅದಕ್ಕೋಸ್ಕರನೇ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದೇ
ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಅಸೆಟನ್ನು ರೆಕಾರ್ಡ್ ಮಾಡೋದಕ್ಕೆ ಆ್ಯಂಡ್ ಅದರಿಂದ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಆಯಿತಾ? ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ರಿಟೈರ್ಮೆಂಟಲ್ಲಿ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಒಂದೇ ಕೇಸ್ ಇರೋದು, ಗುಡ್ ವಿಲ್ ವ್ಯಾಲ್ಯೂಡ್ ಅಂತ ಹೇಳ್ತೀವಿ. ಇಲ್ಲಿ ಅಡ್ಮಿಷನಲ್ಲಾದರೆ ಕ್ಯಾಶಲಿ ಬ್ರಾಟ್ ಇನ್ ಆಗಿದ್ದು ಅಥವಾ ಕ್ಯಾಶಲಿ ಬ್ರಾಟ್ ಇನ್ ಆಗಿ ಅದನ್ನು ವಿತ್ಡ್ರಾ ಮಾಡಿದ್ದು, ಈ ಥರದ ಬೇರೆ ಬೇರೆ ಕೇಸಸ್ ಇರ್ತಿತ್ತು. ಹಾಗೆ ಗುಡ್ ವಿಲ್ ವ್ಯಾಲ್ಯೂಡ್ ಕೂಡ ಇರ್ತಿತ್ತು. ಬಟ್ ಇಲ್ಲಿ ರಿಟೈರ್ಮೆಂಟಲ್ಲಾದರೆ ಹಾಗಲ್ಲ. ಇಲ್ಲಿ ಕ್ಯಾಶಲಿ ತರೋದು, ತೊಗೊಂಡು ಹೋಗೋದು ಆ ಥರದ ಕಾನ್ಸೆಪ್ಟೇ ಇರೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಗುಡ್ ವಿಲ್ ವ್ಯಾಲ್ಯೂ ಆಗುತ್ತೆ. ಅದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಏನಿದೆ ಅದನ್ನು ಓಲ್ಡ್ ಪಾರ್ಟ್ನರ್ಸ್ ಕಂಪನ್ಸೇಷನ್ ಮಾಡಬೇಕು. ಸೊ ಇಲ್ಲಿ ಲಾಜಿಕನ್ನು ನೀವು ತಿಳ್ಕೊಳ್ಳಿ, ಯಾಕೆ ನಾವು ಗುಡ್ ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡಬೇಕು ರಿಟೈರ್ಮೆಂಟಲ್ಲಿ, ಅಥವಾ ಅದಕ್ಕೆ ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅದ್ರ ಮೇಲೆ ಕೂಡ ಕ್ವಶನ್ ಬರುತ್ತೆ. ವೆರಿ ಸಿಂಪಲ್. ಈಗ ಗುಡ್ ವಿಲ್ ಅನ್ನೋದು ರೆಪ್ಯುಟೇಷನ್ ಆಫ್ ದಿ ಬಿಸ್ನೆಸ್ ಅಲ್ವಾ. ಇಷ್ಟು ದಿನ ಸೇರಿ ಕಟ್ಟಿದ್ದಾರೆ ಅವರು ರೆಪ್ಯುಟೇಷನನ್ನು. ಅದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಕೂಡ ಎಫರ್ಟ್ ಹಾಕಿದ್ದಾನೆ ಆ ರೆಪ್ಯುಟೇಷನನ್ನು ಬಿಲ್ಡ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಈಗ ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಅವರು ವ್ಯಾಲ್ಯೂಯೇಷನ್ ಮಾಡ್ಕೋತಾರೆ. ಫಸ್ಟು ಫರ್ಮಿನ ವ್ಯಾಲ್ಯೂ ಎಷ್ಟು ಅನ್ನೋದನ್ನು, ಅದರಲ್ಲಿ ಅವನಿಗೆ ಎಷ್ಟು ಶೇರ್ ಬರ್ತಿತ್ತೋ ಅದನ್ನು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅವನಿಗೆ ಕಂಪನ್ಸೇಷನ್ ಮಾಡಬೇಕು. ಯಾಕೆ ಅವನಿಗೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸೇ ಕೊಡಬೇಕಪ್ಪ ಅಂದರೆ ಅವರೀಗ ಅವನ ಶೇರನ್ನು ಗೇನ್ ಮಾಡ್ತಾ ಇದ್ದಾರೆ ಅಲ್ವಾ. ಅವನಿಗ ಬಿಟ್ಟು ಹೋಗಿದ್ರಿಂದ ಇವರಿಗೆ ಪ್ರಾಫಿಟಲ್ಲಿ ಜಾಸ್ತಿ ಶೇರ್ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಆ ರೀತಿ ಗೇನ್ ಮಾಡಿದಕ್ಕೋಸ್ಕರನೇ ಆ ಗೇನ್ ರೇಷಿಯೋದಲ್ಲಿ ಅವರು ಗುಡ್ ವಿಲ್ ಶೇರನ್ನು ಅವನಿಗೆ ಕಂಪನ್ಸೇಷನ್ ಮಾಡಬೇಕು. ಓಕೆನಾ? ಇದು ರೀಸನ್ ಗುಡ್ ವಿಲ್ಲನ್ನು ಯಾಕೆ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅನ್ನೋದಕ್ಕೆ. ಸೊ ಅದನ್ನೇ ನಾನಿಲ್ಲಿ ಸೆಂಟೆನ್ಸಸಲ್ಲಿ ಬರೆದಿದ್ದೀನಿ. ಇನ್ನು ನೆಕ್ಸ್ಟು ಗುಡ್ ವಿಲ್ ಟ್ರೀಟ್ಮೆಂಟ್ ಆಸ್ ಪರ್ AS26 ಪ್ರಕಾರ ಗುಡ್ ವಿಲ್ ಅಲ್ಲಿ ಯಾವ ಕೇಸ್ ಬರುತ್ತೆ ರಿಟೈರ್ಮೆಂಟಲ್ಲಿ ಅಂತ. ಸೊ ಆಗಲೇ ಹೇಳಿದಾಗ ಗುಡ್ ವಿಲ್ ವ್ಯಾಲ್ಯೂಡ್ ಕೇಸ್ ಮಾತ್ರ ಬರುತ್ತೆ. ಇಲ್ಲಿ ಫರ್ಮಿನ ಗುಡ್ ವಿಲ್ ವ್ಯಾಲ್ಯೂ ಕೊಟ್ಟಿರ್ಬೋದು ಅಥವಾ ರಿಟೈರಿಂಗ್ ಪಾರ್ಟ್ನರ್ ಶೇರನ್ನು ಅಷ್ಟೇ ಕೊಟ್ಟಿರ್ಬೋದು. ಅದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡ್ತಾ ಹೋಗ್ತೀವಿ ಯಾವ್ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ. ಆ್ಯಂಡ್ ಈ AS26 ಏನು ಹೇಳುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಅಡ್ಮಿಷನಲ್ಲೇ ಹೇಳಿದ್ದೀನಿ. ಬಟ್ ಇವಾಗ ಒಂದು ಸ್ವಲ್ಪ ನಿಮಗೆ ಅದರ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ. AS26 ಹೇಳೋ ಪ್ರಕಾರ ಈ ಥರ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆದಾಗ ಯಾವುದೇ ರೀತಿಯ ಗುಡ್ ವಿಲ್ ಅಕೌಂಟ್ ಅನ್ನೋದನ್ನು ತೋರಿಸೋ ಹಾಗಿಲ್ಲ. ಅಂದರೆ ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ಗಳನ್ನು ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಸಪ್ರೇಟಾಗಿ ಅಕೌಂಟ್ ಅಂತ ಹೇಳಿ ತೋರಿಸೋ ಹಾಗಿಲ್ಲ. ಆದರೆ ರಿಟೈರಿಂಗ್ ಪಾರ್ಟ್ನರಿಗೆ ಅವನ ಶೇರ್ ಆಫ್ ಗುಡ್ ವಿಲ್ಲನ್ನು ಕಂಪನ್ಸೇಷನ್ ಮಾಡಲೇಬೇಕು ಅಲ್ವಾ. ಹಾಗಾಗಿನೇ ಗುಡ್ ವಿಲ್ ಅಕೌಂಟ್ ಅನ್ನೋದನ್ನು ಓಪನ್ ಮಾಡ್ದೇನೆ, ವಿತೌಟ್ ಓಪನಿಂಗ್ ಗುಡ್ ವಿಲ್ ಅಕೌಂಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ಇಟ್ ಇನ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಸೊ ಇದು AS26 ಹೇಳುತ್ತೆ. ಅದಕ್ಕೋಸ್ಕರನೇ AS26 ಅಂತ ಎಲ್ಲ ಕ್ವಶನ್ಗಳಲ್ಲಿ ಕೊಟ್ಟಿರ್ತಾರೆ ನೋಡಿ. ಸೊ ಇದ್ರ ಪ್ರಕಾರ ನಾವು ಹೇಗೆ ಗುಡ್ ವಿಲ್ ಟ್ರೀಟ್ಮೆಂಟ್ ಕೊಡೋದು ಅನ್ನೋದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಅಂದರೆ ಹಿಡನ್ ಗುಡ್ ವಿಲ್. ಸೊ ಹಿಡನ್ ಗುಡ್ ವಿಲ್ ಅಂದರೆ ಸಿಂಪಲ್. ಈಗ ಗುಡ್ ವಿಲ್ಲನ್ನು ವ್ಯಾಲ್ಯೂಯೇಷನ್ ಮಾಡೋದೇ ಇಲ್ಲ. ಆದರೆ ರಿಟೈರಿಂಗ್ ಪಾರ್ಟ್ನರಿಗೆ ಏನೆಲ್ಲ ಕೊಡಬೇಕೋ ಅದನ್ನೆಲ್ಲ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಅವನಿಗೆ ಎಷ್ಟು ಅಮೌಂಟ್ ಡ್ಯೂ ಆಗಿದೆ ಅಥವಾ ಎಷ್ಟು ಕೊಡೋದಿದೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಎಲ್ಲ ಅಡ್ಜಸ್ಟ್ಮೆಂಟ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಅವನಿಗೆ ಎಷ್ಟು ಕೊಡಬೇಕು ಅಂತ ಅವನ ಬ್ಯಾಲೆನ್ಸ್ ಬರುತ್ತೋ ಅದನ್ನು ನೋಡಿದ ಮೇಲೆ ಅದಕ್ಕಿಂತ ಜಾಸ್ತಿ ಅಮೌಂಟನ್ನು ಆ ಫರ್ಮ್ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಆ ಎಕ್ಸ್ಟ್ರಾ ಅಮೌಂಟನ್ನೇ ನಾವು ಹಿಡನ್ ಗುಡ್ ವಿಲ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಸಪೋಸ್ ಫರ್ಮ್ ಪೇಸ್ 75,000 ಟು ರಿಟೈರಿಂಗ್ ಪಾರ್ಟ್ನರ್ಗೆ 75,000 ಪೇ ಮಾಡ್ತಾ ಇದೆ. ಬಟ್ ಅವನಿಗೆ ಕೊಡಬೇಕಾಗಿದ್ದು 60,000 ಮಾತ್ರ ಇದೆ ಅಂತ ಅಂದ್ಕೊಳ್ಳಿ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ 60,000 ಅಷ್ಟೇ ತೋರಿಸ್ತಾ ಇದೆ, ಪೇ ಮಾಡೋದು 75,000. ಈ ರೀತಿ ಇದ್ದಾಗ ಎಕ್ಸ್ಟ್ರಾ 15,000 ಏನು ಬಂತಲ್ಲ, ಸೊ ದ್ಯಾಟ್ ಎಕ್ಸ್ಟ್ರಾ 15,000 ಈಸ್ ಟ್ರೀಟೆಡ್ ಆಸ್ ಹಿಸ್ ಶೇರ್ ಆಫ್ ಗುಡ್ ವಿಲ್. ಅದಕ್ಕೆ ನಾವು ಅವನ ಶೇರ್ ಆಫ್ ಗುಡ್ ವಿಲ್ ಅಂತ ಹೇಳ್ತೀವಿ. ಆ್ಯಂಡ್ ಅದಕ್ಕೆ ನಾವು ಹಿಡನ್ ಗುಡ್ ವಿಲ್ ಅಂತ ಕರಿತೀವಿ. ಓಕೆ, ಇದು ಕೂಡ 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಇದೆ, ಹಾಗಾಗಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಅಂತಂದರೆ ಮೋಡ್ಸ್ ಆಫ್ ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್. ಈಗ ರಿಟೈರಿಂಗ್ ಪಾರ್ಟ್ನರ್ ಹೋಗ್ತಾ ಇದ್ದಾನೆ ಹೊರಗಡೆ ಅಂದಮೇಲೆ ಅವನಿಗೆ ಸೇರಬೇಕಾಗಿದ್ದು ಅವನ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅದನ್ನು ಪೂರ್ತಿಯಾಗಿ ಅವನಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಹೀಗೆ ಪೇಮೆಂಟ್ ಮಾಡೋದಕ್ಕೆ 3 ಮೆಥಡ್ಗಳಿದೆ. ಸೊ ಈ 3 ಮೆಥಡನ್ನು ನಾನು 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಜಸ್ಟ್ ಥಿಯೋರಿಟಿಕಲಿ ನಾವು ಇದನ್ನು ನೋಡ್ತಾ ಹೋಗೋಣ. 3 ಮೆಥಡ್ ಯಾವುದಪ್ಪ ಅಂದರೆ, ಮೊದಲನೇದು ಪೇಮೆಂಟ್ ಇನ್ ಲಂಪ್ಸಮ್, ಅಂದರೆ ಪೂರ್ತಿ ಅಮೌಂಟನ್ನು ಅವನಿಗೆ ಕೊಡಬೇಕಾಗಿರೋ ಪೂರ್ತಿ ಅಮೌಂಟನ್ನು ಒಂದೇ ಸಲಕ್ಕೆ ಪೇ ಮಾಡೋದು. ಇಲ್ಲ ಪೇಮೆಂಟ್ ಇನ್ ಇನ್ಸ್ಟಾಲ್ಮೆಂಟ್, ಅಂದರೆ ಅವನಿಗೆ ಕೊಡಬೇಕಾಗಿದ್ದನ್ನು ಇವಾಗ ಕೊಡಲ್ಲ, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ತನಕ ಅದು ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಯಾವಾಗ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬೇಕು ಅಂತ ಅಗ್ರಿಮೆಂಟ್ ಆಗುತ್ತೋ ಅವಾಗ ಅವನಿಗೆ ಕೊಡಬೇಕಾಗಿರೋ ಅಮೌಂಟನ್ನು ಅವನ ಲೋನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ. ಹಾಗೆ ಲಾಸ್ಟ್ ಪಾಯಿಂಟ್ ಅಂತಂದರೆ ಪಾರ್ಟ್ಲಿ ಇನ್ ಕ್ಯಾಶ್ ಇಮಿಡಿಯೇಟ್ಲಿ ಆ್ಯಂಡ್ ಪಾರ್ಟ್ಲಿ ಇನ್ ಇನ್ಸ್ಟಾಲ್ಮೆಂಟ್. ಸೊ ಒಂದು ಸ್ವಲ್ಪನ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡೋದು, ಹಾಗೆ ಇನ್ನೊಂದು ಸ್ವಲ್ಪನ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡೋದು. ಸೊ ಇಲ್ಲಿ ಲಂಪ್ ಸಮ್ ಅಂದರೆ ಒಂದೇ ಸಲಕ್ಕೆ ಪೂರ್ತಿ ಅಮೌಂಟನ್ನು ಕೊಡೋದು ಅಂತ. ಇಲ್ಲಿ ಏನಾಗುತ್ತೆ, ಪಾರ್ಟ್ಲಿ ಕ್ಯಾಶಲ್ಲಿ ಕೊಡ್ತಾರೆ, ಪಾರ್ಟ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. ಅಂದರೆ ಪಾರ್ಟ್ಲಿ ಕ್ಯಾಶಲ್ಲಿ ಇಮಿಡಿಯೇಟ್ ಪೇಮೆಂಟ್ ಆಗುತ್ತೆ, ಇನ್ನರ್ಧವನ್ನು ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ, ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ ಇಲ್ಲಿ ನೀವು ಗಮನಿಸಬೇಕು. ಇಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅದರ ಸೆಕ್ಷನ್ 37 ಪ್ರಕಾರ
ಈ ಥರ ರಿಟೈರ್ಮೆಂಟ್ ಆದಾಗ ಮೋಡ್ಸ್ ಆಫ್ ಡಿಸ್ಪೋಸಲನ್ನು ಅವರು ಕೊಟ್ಟಿರಲಿಲ್ಲ ಅಂದರೆ, ಓಕೆ, ಮೋಡ್ಸ್ ಆಫ್ ಡಿಸ್ಪೋಸಲನ್ನು ಅವ್ರು ಕೊಡಬೇಕಲ್ವಾ, ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನು. ಸಪೋಸ್ ಅವರು ಮೆನ್ಷನ್ ಮಾಡಿರಲಿಲ್ಲ ಅಂತಂದರೆ ಅವಾಗ ಈ ಸೆಕ್ಷನ್ 37 ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಅದರ ಪ್ರಕಾರ ಮೋಡನ್ನು ಕೊಟ್ಟಿರಲಿಲ್ಲ ಅಂದರೆ ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಮೌಂಟು. ಹಾಗೆ ಅದಕ್ಕೆ ಅವ್ರು ಎಲ್ಲಿ ತನಕ ಅಮೌಂಟ್ ಕೊಡಲ್ವೋ ಅಲ್ಲಿ ತನಕ 6% ಇಂಟ್ರೆಸ್ಟನ್ನು ಪಡೆಯುವಂಥ ಆಪ್ಷನ್ ರಿಟೈರಿಂಗ್ ಪಾರ್ಟ್ನರ್ಗೆ ಇರುತ್ತೆ. ಸೊ ಈ ಥರ ಹೇಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದನ್ನು 1 ಮಾರ್ಕ್ ಕ್ವಶನಲ್ಲಿ ಕೇಳಿದ್ದಾರೆ, ಹಾಗಾಗಿ ಸರಿಯಾಗಿ ತಿಳಿದಿಟ್ಕೊಳ್ಳಿ. ಸೆಕ್ಷನ್ 37 6% ಇಂಟ್ರೆಸ್ಟ್, ಓಕೆನಾ. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್. ಸೊ ಇಲ್ಲಿ ಅಕ್ಯುಮುಲೇಟೆಡ್ ಮೀನ್ಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಅಂತ ಅರ್ಥ. ಅಂದರೆ ಡಿಸ್ಟ್ರಿಬ್ಯೂಷನ್ ಆಗದೇ ಇರುವಂಥ ಪ್ರಾಫಿಟ್ ಅಥವಾ ಲಾಸಸ್ಗೆ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್ ಅಂತ ಹೇಳ್ತೀವಿ. ಹಾಗಂದರೆ ಮತ್ತೇನೂ ಅಲ್ಲ, ನಾವೀಗ ಆಲ್ರೆಡಿ ಅದನ್ನು ಅಡ್ಮಿಷನಲ್ಲಿ ನೋಡಿದ್ದೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡ್ ಕೊಡ್ತಿದ್ರು, ಜನರಲ್ ರಿಸರ್ವ್ ಕೊಡ್ತಿದ್ರು, ಹಾಗೆ P&L ಅಕೌಂಟ್ ಅಂತ ಕೊಡ್ತಿದ್ರಲ್ವಾ, ಅದನ್ನೇ ನಾವು ಸಿಂಪ್ಲಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಥವಾ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂತ ಕರಿತೀವಿ. ಅದನ್ನು ನಾವು ಅಡ್ಮಿಷನಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷೋದಲ್ಲಿ ಹಂಚ್ತಿದ್ವಿ, ನಿಮ್ಗೆ ಗೊತ್ತೇ ಇದೆ. ಈಗಲೂ ಕೂಡ ಹಾಗೇ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸಿಗೆ ಹಂಚ್ತೀವಿ, ಓಲ್ಡ್ ರೇಷೋದಲ್ಲಿ ಹಂಚ್ತೀವಿ. ಬಟ್ ಓಲ್ಡ್ ಪಾರ್ಟ್ನರ್ಸ್ ಡೆಫಿನೇಷನ್ ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಇನ್ಕ್ಲೂಡಿಂಗ್ ರಿಟೈರಿಂಗ್ ಪಾರ್ಟ್ನರ್, 3 ಪಾರ್ಟ್ನರಿಗೆ ಅಥವಾ ಎಲ್ಲ ಪಾರ್ಟ್ನರ್ಸ್ಗೆ, ಆಲ್ ಪಾರ್ಟ್ನರ್ಸ್ಗೆ ನಾವು ಹಂಚಬೇಕಾಗತ್ತೆ, ಅವರ ಓಲ್ಡ್ ರೇಷೋದಲ್ಲಿ ಹಂಚಬೇಕಾಗತ್ತೆ. ಸೊ ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಟಾಪಿಕ್ಕಿಗೆ ಬರ್ತೀವಿ, ಡೆತ್ ಆಫ್ ಪಾರ್ಟ್ನರ್. ಸೊ ಡೆತ್ ಆಫ್ ಪಾರ್ಟ್ನರ್ ಅಂದರೆ ಮೀನಿಂಗ್ ಏನು ಮತ್ತೆ ಬೇರೆ ಹೊಸದಾಗಿ ಹೇಳಬೇಕಾಗಿಲ್ಲ. ಯಾವುದೋ ಒಬ್ಬ ಪಾರ್ಟ್ನರ್ನ ಡೆತ್ ಆಗ್ತಾ ಇದೆ ಪಾರ್ಟ್ನರ್ಶಿಪ್ಪಲ್ಲಿ ಅಂತಂದರೆ ಅದಕ್ಕೆ ಡೆತ್ ಆಫ್ ಪಾರ್ಟ್ನರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದು ರಿಟೈರ್ಮೆಂಟ್ ಟಾಪಿಕಲ್ಲಿ ಯಾಕೆ ಬರುತ್ತಪ್ಪ ಅಂದರೆ ರಿಟೈರ್ಮೆಂಟ್ ಮತ್ತು ಡೆತ್ ಆಫ್ ಪಾರ್ಟ್ನರ್ ಎರಡರಲ್ಲೂ ಕೂಡ ಅಕೌಂಟಿಂಗ್ ಟ್ರೀಟ್ಮೆಂಟ್ ಸೇಮ್ ಇರುತ್ತೆ. ಹಾಗಾಗಿನೇ ನೀವು ಇದೇ ಚಾಪ್ಟರ್ ಅಂಡರಲ್ಲಿ ಇದನ್ನು ಕಲಿತೀರಿ. ಆ್ಯಂಡ್ ಇದ್ರ ಮೇಲೆ 6 ಮಾರ್ಕ್ ಕ್ವಶನನ್ನು ಕೇಳ್ತಾರೆ. ರಿಟೈರ್ಮೆಂಟಲ್ಲಿ ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತಲ್ವಾ, ಹಾಗೆ ಡೆತ್ ಆಫ್ ಪಾರ್ಟ್ನರ್ ಮೇಲೆ ಒಂದು 6 ಮಾರ್ಕ್ ಪ್ರಾಬ್ಲಮನ್ನು ಕೇಳ್ತಾರೆ. ಇಲ್ಲಿ ಡೆತ್ ಆದಾಗ ಏನು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಇರುತ್ತೋ, ಕ್ಯಾಪಿಟಲ್ ಅಕೌಂಟ್ ಅಥವಾ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡೋದಿರುತ್ತೆ. ಸೊ ಅದನ್ನು ಮಾತ್ರ ನೀವು ಎಕ್ಸ್ಟ್ರಾ ಕಲಿತೀರಿ ಅಷ್ಟೇ. ಉಳಿದಿದ್ದೆಲ್ಲ ಅಕೌಂಟಿಂಗ್ ಟ್ರೀಟ್ಮೆಂಟ್ಗಳು ಈ ಹಿಂದೆ ರಿಟೈರ್ಮೆಂಟಲ್ಲಿ ಏನೆಲ್ಲ ಕಲ್ತಿರ್ತೀರೋ ಅದೇ ರೀತಿ ಇರುತ್ತೆ. ಇನ್ನು ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್. ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಇದು ರಿಟೈರ್ಮೆಂಟ್ ಏನಿದೆ ಇದು ಪ್ಲ್ಯಾನ್ಡ್ ಇವೆಂಟ್ ಅಥವಾ ವಾಲಂಟರಿ ಚಾಯ್ಸ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಆಗಿರುತ್ತೆ. ಆ್ಯಂಡ್ ಯೂಶುವಲ್ ಆಗಿ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್ಗೆ ಇದು ಆಕರ್ ಆಗುತ್ತೆ. ಬಟ್ ಡೆತ್ ಹಾಗಲ್ಲ, ಡೆತ್ ಅನ್ಪ್ಲಾನ್ಡ್ ಇವೆಂಟ್. ಹಾಗಾಗಿ ಯಾವ ಟೈಮಲ್ಲಿ ಬೇಕಿದ್ರು, ಅಕೌಂಟಿಂಗ್ ಪೀರಿಯಡಿನ ಮಧ್ಯದಲ್ಲಿ ಯಾವಾಗ ಬೇಕಿದ್ರು ಡೆತ್ ಆಗ್ಬೋದು. ಒಂದು ಡಿಫ್ರೆನ್ಸ್. ಇನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಫೈನಲ್ ಅಮೌಂಟ್ ಡ್ಯೂ ಆಗಿರೋದು ಇಲ್ಲಿ ರಿಟೈರಿಂಗ್ ಪಾರ್ಟ್ನರಿಗೆ ಪೇ ಮಾಡ್ತೀವಿ ಡೈರೆಕ್ಟಾಗಿ. ಆದರೆ ಇಲ್ಲಿ ಏನಾಗುತ್ತೆ, ಅವನ ಎಕ್ಸಿಕ್ಯೂಟರ್ಸ್ಗೆ ಅಥವಾ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತೀವಿ, ಮುಂದೆ ಹೇಳ್ತೀನಿ ನಾನು ಅದಕ್ಕೆ ಮೀನಿಂಗನ್ನು. ಸೊ ಅವರಿಗೆ ನಾವು ಪೇಮೆಂಟ್ ಮಾಡ್ತೀವಿ. ನೆಕ್ಸ್ಟು ಎಕ್ಸಿಕ್ಯೂಟರ್ ಮೀನಿಂಗ್ ನೋಡೋಣ. ಎಕ್ಸಿಕ್ಯೂಟರ್ಸ್ ಅಂದರೆ ಯಾರು? ಲೀಗಲ್ ಹೈರ್ಸ್ ಆರ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ಡಿಸೀಸ್ಡ್ ಪಾರ್ಟ್ನರ್. ಅಂದರೆ ಈಗ ಅವನ ಹೆಂಡ್ತಿನೋ ಮಕ್ಕಳು ಅಥವಾ ಅವನ ತಂದೆನೋ ತಾಯಿನೋ ಈ ಥರ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರಲ್ಲ, ಅಂದರೆ ಅವರ ಪ್ರಾಪರ್ಟಿ ಎಲ್ಲ ಯಾರಿಗೆ ಬಿಲಾಂಗ್ ಆಗಿದೆ ಅವರ ಡೆತ್ ಆದ ನಂತರ, ಅಂಥವರಿಗೆ ಲೀಗಲ್ ಹೈರ್ಸ್ ಅಥವಾ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತೀವಿ. ಸೊ ಅವರಿಗೆ ಎಕ್ಸಿಕ್ಯೂಟರ್ಸ್ ಅಂತ ಹೆಸರು. ಟು ಹೂಮ್ ದಿ ಕ್ಲೇಮ್ಸ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಇಸ್ ಪೇಯಬಲ್. ಯಾರಿಗೆ ಅವನ ಕ್ಲೇಮ್ಸ್ ಎಲ್ಲ, ಅವನಿಗೆ ಸೇರಬೇಕಾದ ಅಮೌಂಟ್ಗಳೆಲ್ಲ ಯಾರಿಗೆ ಹೋಗ್ತಾ ಇದೆಯೋ ಅಂಥವರಿಗೆ ಎಕ್ಸಿಕ್ಯೂಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ಗೆ ಬರ್ತೀವಿ. ವೇಸ್ ಟು ಸೆಟಲ್ ಕ್ಲೇಮ್ಸ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಅಥವಾ ಮೋಡ್ಸ್ ಆಫ್ ಸೆಟ್ಲಿಂಗ್ ಕ್ಲೇಮ್ಸ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಟು ಹಿಸ್ ಎಕ್ಸಿಕ್ಯೂಟರ್ಸ್. ಅವನ ಎಕ್ಸಿಕ್ಯೂಟರ್ಸ್ಗೆ ಯಾವ ರೀತಿಯಾಗಿ ಅವನ ಕ್ಲೇಮ್ಸನ್ನು ಪೇಮೆಂಟ್ ಮಾಡಬೇಕು ಅಥವಾ ಸೆಟಲ್ ಮಾಡಬೇಕು ಅನ್ನೋದಕ್ಕೆ 3 ಮೋಡ್ಸ್ಗಳಿವೆ. ಆಗಲೇ ನಾವು ರಿಟೈರ್ಮೆಂಟಲ್ಲಿ ನೋಡಿದ್ವಲ್ಲ, ಸೇಮ್ ಕೇಸಸ್. ಪೇಮೆಂಟ್ ಇನ್ ಲಂಪ್ಸಮ್, ಒಂದೇ ಸಲಕ್ಕೆ ಕ್ಯಾಶಲ್ಲಿ ಪೇಮೆಂಟ್ ಮಾಡೋದಿರ್ಬೋದು, ಇಲ್ಲ ಪೇಮೆಂಟ್ ಇನ್ ಇನ್ಸ್ಟಾಲ್ಮೆಂಟ್ ಇರ್ಬೋದು. ಅಂದರೆ ರಿಟೈರ್ಮೆಂಟಲ್ಲಾದರೆ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಲ್ಲ ರಿಟೈರಿಂಗ್ ಪಾರ್ಟ್ನರ್ದು. ಬಟ್ ಇಲ್ಲಿ ಹಾಗಲ್ಲ, ಎಕ್ಸಿಕ್ಯೂಟರ್ ಲೋನ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದರೆ ಇಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಇರೋದೇ ಇಲ್ಲ, ಅವನ ಹೆಸರಲ್ಲಿ ಲೋನನ್ನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವನ ಎಕ್ಸಿಕ್ಯೂಟರ್ ಹೆಸರಲ್ಲಿ ಲೋನನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ಲಿ ಪಾರ್ಟ್ಲಿ ಇನ್ ಕ್ಯಾಶ್ ಆ್ಯಂಡ್ ಪಾರ್ಟ್ಲಿ ಇನ್ ಇನ್ಸ್ಟಾಲ್ಮೆಂಟ್, ಈ ಥರದ್ದಲ್ಲೂ ಸೆಟಲ್ಮೆಂಟ್ ಆಗ್ಬೋದು. ಇನ್ನು ಯಾವುದೇ ಮೋಡನ್ನು ಕೊಟ್ಟಿಲ್ಲ ಅಂದರೆ, ಯಾವ ಥರ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಅವ್ರು ಕೊಟ್ಟಿರಲಿಲ್ಲ, ಮೆನ್ಷನ್ ಮಾಡಿರಲಿಲ್ಲ ಅಂದರೆ, ಕ್ಲೇಮ್ ವಿಲ್ ಬಿ ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್. ಅವ್ರನ್ನ ಎಕ್ಸಿಕ್ಯೂಟರ್ಸ್ನ ಲೋನ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಬರ್ತೀವಿ ಅಕ್ರ್ಯೂಡ್ ಪ್ರಾಫಿಟ್ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಟರ್ಮ್. ಇಲ್ಲಿ ಹೇಗೆ ನಾವು ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂತ ತೊಗೊಂಡ್ವೋ P&L ಅಕೌಂಟ್ ಮತ್ತು ರಿಸರ್ವ್ ಫಂಡಿಗೆ, ಅದೇ ರೀತಿ ಇಲ್ಲಿ ಅಕ್ರ್ಯೂಡ್ ಪ್ರಾಫಿಟ್ ಅನ್ನುವಂಥ ಇನ್ನೊಂದು ವರ್ಡ್ ಬರುತ್ತೆ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿಸ್ ಇಯರ್, ಕರೆಂಟ್ ಇಯರ್ ಪ್ರಾಫಿಟ್. ಓಕೆನಾ. ಈಗ ಡಿಸೀಸ್ಡ್ ಪಾರ್ಟ್ನರಿಗೆ ಹೇಗೆ ಅವನ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್, ಅದೇ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಅವನ ಸ್ಯಾಲ್ರಿ, ಕಮಿಷನ್ನು, ಗುಡ್ವಿಲಲ್ಲಿ ಶೇರ್ ಇದೆಲ್ಲ ಕೊಡಬೇಕು. ಹಾಗೆಯೇ ಈ ವರ್ಷದ ಪ್ರಾಫಿಟಲ್ಲಿ ಕೂಡ ಅವನಿಗೆ ಶೇರ್ ಇರಲೇಬೇಕಲ್ವಾ. ಯಾಕಂದರೆ ಅವನು ಇಷ್ಟು ದಿನ ಅಂದರೆ ಡೆತ್ ಆಗೋ ತನಕನೂ ಬಿಸ್ನೆಸ್ಸನ್ನು ನಡೆಸಿದ್ದಾನೆ. ಹಾಗಾಗಿ ಈ ವರ್ಷದ ಪ್ರಾಫಿಟಲ್ಲಿ ಕೂಡ ಅವನಿಗೆ ಶೇರ್ ಇರುತ್ತೆ. ಆದರೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಆಗೋದು ಇಯರ್ ಎಂಡಿಗೆ. ಸೊ ಮಧ್ಯದಲ್ಲೆಲ್ಲೋ ನಾವು ಪ್ರಾಫಿಟನ್ನು ಹಾಗೆ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ಬೇಸ್ ಮೇಲೆ, ಯಾವುದೋ ಒಂದು ಬೇಸ್ ಮೇಲೆ, ಹೋದ ವರ್ಷದ ಪ್ರಾಫಿಟ್ ಬೇಸ್ ಮೇಲೋ, ಎವರೇಜ್ ಪ್ರಾಫಿಟ್ ಬೇಸ್ ಮೇಲೋ, ಇಂಟರ್ವೀನಿಂಗ್ ಪೀರಿಯಡ್ಗೆ ಅಂದರೆ ಈ ವರ್ಷದ ಬಿಗಿನಿಂಗ್ ಇಂದ ಅವನ ಡೆತ್ ಆಗೋ ತನಕ ಎಷ್ಟು ಪ್ರಾಫಿಟ್ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋತಾರೆ. ಹಾಗಾಗಿ ಅದಕ್ಕೆ ಅಕ್ರ್ಯೂಡ್ ಪ್ರಾಫಿಟ್ ಅಂತ ಹೆಸರು ಕೊಡ್ತಾರೆ.
ಅಕ್ರೂಡ್ ಪ್ರಾಫಿಟ್ ಹಿಯರ್ ಮೀನ್ಸ್ ಅನ್ರಿಯಲೈಸ್ಡ್ ಪ್ರಾಫಿಟ್. ಇನ್ನು ಪ್ರಾಫಿಟ್ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಸ್ಟಿಲ್ ನಾವು ಯಾವುದೋ ಒಂದು ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ, ಹಾಗಾಗಿ ಅದು ಅಕ್ರೂಡ್ ಪ್ರಾಫಿಟ್. ಸೊ ಇಟ್ ಈಸ್ ದಿ ಪ್ರಾಫಿಟ್ ಅರ್ನ್ಡ್ ಬೈ ದಿ ಫರ್ಮ್ ಫ್ರಮ್ ದಿ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟು ದಿ ಡೇಟ್ ಆಫ್ ಡೆತ್ ಆಫ್ ದಿ ಪಾರ್ಟ್ನರ್. ಆ್ಯಂಡ್ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಫಾಲೋಯಿಂಗ್ ಬೇಸ್. ಯಾವ್ಯಾವ ಥರದಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದಪ್ಪ ಅಂದರೆ, ಆನ್ ದಿ ಬೇಸಿಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ಪಾಸ್ಟ್ ಇಯರ್, ಒಂದಷ್ಟು ಇಯರ್ಗಳ ಎವರೇಜ್ ಪ್ರಾಫಿಟನ್ನು ತಗೊಂಡು ಇಷ್ಟು ಈ ವರ್ಷನೂ ಬರ್ಬೋದು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಬೇಸ್ ಅಂದರೆ ಆನ್ ದಿ ಬೇಸಿಸ್ ಆಫ್ ಲಾಸ್ಟ್ ಇಯರ್ಸ್ ಪ್ರಾಫಿಟ್, ಲಾಸ್ಟ್ ಇಯರ್ ಪ್ರಾಫಿಟೇ ಈ ವರ್ಷನೂ ಬರ್ಬೋದು ಅಂತ ತಿಳ್ಕೊಂಡು ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಲಾಸ್ಟ್ ಕೇಸ್ ಅಂದರೆ ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ ಮೇಡ್ ಡ್ಯೂರಿಂಗ್ ದಿ ಪೀರಿಯಡ್. ಸೊ ಆ ಪೀರಿಯಡಲ್ಲಿ ಏನು ಸೇಲ್ ಆಗಿದೆ ಅದರ ಮೇಲೆ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಇದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ ರೀತಿನೂ ನಾವು ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ ಡಿಸೀಸ್ಡ್ ಪಾರ್ಟ್ನರಿಗೆ, ಅದಕ್ಕೆ ನಾವು ಒಂದು ಅಕೌಂಟನ್ನು ಯೂಸ್ ಮಾಡ್ಕೋತೀವಿ, P&L ಸಸ್ಪೆನ್ಸ್ ಅಕೌಂಟ್ ಅಂತ. ಇದನ್ನು ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ, ಸೊ ನೋಡಿಟ್ಕೊಳ್ಳಿ. ಅಕ್ರೂಡ್ ಪ್ರಾಫಿಟನ್ನು ರಿಪ್ರೆಸೆಂಟ್ ಮಾಡುವಂಥ ಅಕೌಂಟ್ ಏನಿದೆ ಅದು P&L ಸಸ್ಪೆನ್ಸ್ ಅಕೌಂಟ್. ಲಾಸ್ಟ್ ಇಂಪಾರ್ಟೆಂಟ್ ಟರ್ಮ್ ಅಂದರೆ ಇಂಟರ್ವೇನಿಂಗ್ ಪೀರಿಯಡ್. ಸೊ ಹಾಗಂದರೆ ಆಗಲೇ ಹೇಳಿದೆ ನಾನು, ಇಟ್ ಈಸ್ ದಿ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಥವಾ ಇಯರ್ ಬಿಗಿನಿಂಗ್ ಅಂತಲೂ ಹೇಳ್ಬೋದು. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಂದರೆ ಲಾಸ್ಟ್ ಇಯರಿಗೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಲಾಸ್ಟ್ ಇಯರ್ನ ಎಂಡ್ ಡೇಟು ಅಂದರೆ ಈ ವರ್ಷದ ಬಿಗಿನಿಂಗು ಅದೇ ಆಗುತ್ತೆ ಅಲ್ವಾ, ಒಂದು ದಿವಸ ಹೆಚ್ಚು ಕಮ್ಮಿ ಅಷ್ಟೇ, ನೀವು ಹಾಗೂ ಬರಿಬೋದು. ಸೊ ಇಟ್ ಈಸ್ ದ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟು ದಿ ಡೇಟ್ ಆಫ್ ಡೆತ್ ಆಫ್ ದಿ ಪಾರ್ಟ್ನರ್. ಸೊ ಇಯರ್ ಮಿಡಲಲ್ಲಿ ಡೆತ್ ಆಗಿರುತ್ತೆ, ಆ ಬಿಗಿನಿಂಗ್ ಡೇಟಿಂದ ಅವನ ಡೇಟ್ ಆಫ್ ಡೆತ್ ತನಕ ನಾವು ಇಂಟರ್ವೇನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರಿನ ಥಿಯರಿ ಆಗಿತ್ತು. ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ, ಇನ್ಯಾವುದಾದ್ರೂ ಕಾನ್ಸೆಪ್ಟ್ಗಳು ಅರ್ಥ ಆಗಿಲ್ಲ ಅಂತಂದರೆ, ಅಥವಾ ಮತ್ತೆ ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ಗಳು ಬೇಕಿದ್ದರೆ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಅಕೌಂಟೆನ್ಸಿನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.